ಸೋಮವಾರದ ಬೆಳಗ್ಗೆ ಶಾಲಾ ಬಸ್ ಎಂದಿನಂತೆ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುತ್ತಿತ್ತು. ಬಸ್ಸಿನಲ್ಲಿ ಮಕ್ಕಳ ಮಾತು, ನಗು, ಶಾಲೆಯ ಸದ್ದುಗದ್ದಲ ಎಲ್ಲವೂ ಸಾಮಾನ್ಯ ದಿನದಂತೆ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ನಡೆದ ಘಟನೆ ಎಲ್ಲರ ಹೃದಯ ಬಡಿತ ಹೆಚ್ಚಿಸುವಂತಿತ್ತು. ಉಡುಪಿಯ ಮಣಿಪಾಲ್ ಭಾಗದಲ್ಲಿ ಮಾಧವ ಕೃಪಾ ಶಾಲೆಗೆ ಸೇರಿದ ಬಸ್ ರಸ್ತೆಯ ಮೇಲೆ ಸಾಗ್ತಿತ್ತು. ಸ್ಟೀರಿಂಗ್ ಹಿಡಿದವರು 54 ವರ್ಷದ ಅನುಭವಿ ಚಾಲಕ ಸುರೇಶ್ ಸನಿಕಿಬೆಟ್ಟು. ಮಕ್ಕಳು ಸುರಕ್ಷಿತವಾಗಿ ಶಾಲೆ ತಲುಪಬೇಕು ಅನ್ನೋ ಜವಾಬ್ದಾರಿಯ ಜೊತೆ ಅವರ ವಾಹನ ಚಲಾಯಿಸುತ್ತಿದ್ರು. ಆದರೆ ಏಕಾಏಕಿ ಅವರಿಗೆ ಎದೆ ನೋವು ಕಾಣಿಸಿಕೊಂಡಂತೆ ದೇಹ ಅಸ್ವಸ್ಥವಾಗತೊಡಗಿತು. ಪರಿಸ್ಥಿತಿ ಗಂಭೀರವಾಗ್ತಿದೆ ಅನ್ನೋದು ಅವರಿಗೆ ಅರ್ಥ ಆಯಿತು. ಆ ಕ್ಷಣದಲ್ಲಿ ಅವರು ಭಯಪಡೋದಕ್ಕಿಂತ ಒಂದು ನಿರ್ಧಾರ ತೆಗೆದುಕೊಂಡ್ರಂತೆ. ಮೊದಲು ಮಕ್ಕಳು ಸುರಕ್ಷಿತವಾಗಬೇಕು. ಬಸ್ ನಿಯಂತ್ರಣ ತಪ್ಪುವ ಮುನ್ನವೇ ಅವರು ವಾಹನವನ್ನು ರಸ್ತೆಯ ಬದಿಗೆ ತಿರುಗಿಸುವ ಪ್ರಯತ್ನ ಮಾಡಿದರು. ಕೆಲವೇ ಕ್ಷಣಗಳಲ್ಲಿ ಬಸ್ ಡಿವೈಡರ್ಗೆ ಡಿಕ್ಕಿ ಆಯಿತು. ಆದರೆ ಅಲ್ಲಿ ಒಂದು ದೊಡ್ಡ ವಿಷಯ ನಡೆಯಿತು. ಬಸ್ ವೇಗವಾಗಿ ಮುಂದೆ ಹೋಗಲಿಲ್ಲ. ದೊಡ್ಡ ಅಪಘಾತವೂ ಆಗಲಿಲ್ಲ. ಬಸ್ಸಿನಲ್ಲಿದ್ದ ಮಕ್ಕಳು ಸುರಕ್ಷಿತವಾಗಿದ್ದರು. ಘಟನೆ ನಡೆದ ತಕ್ಷಣ ಸ್ಥಳೀಯರು ಮತ್ತು ಶಾಲಾ ಸಿಬ್ಬಂದಿಗಳು ಓಡಿ ಬಂದು ಸಹಾಯ ಮಾಡಿದರು. ಚಾಲಕರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ಘಟನೆ ಹಲವರಿಗೆ ಒಂದು ಮಾತು ನೆನಪಿಸಿತು. ಕೆಲವೊಮ್ಮೆ ಹೀರೋಗಳು ಸಿನಿಮಾ ಪರದೆಯಲ್ಲಿ ಇರೋದಿಲ್ಲ. ಸ್ಟೀರಿಂಗ್ ಹಿಡಿದು ನಮ್ಮನ್ನು ಸುರಕ್ಷಿತವಾಗಿ ಕರೆದೊಯ್ಯುವವರಲ್ಲೂ ಇರುತ್ತಾರೆ. ದೇಹ ಅಸ್ವಸ್ಥವಾಗಿದ್ದರೂ ಕೊನೆಯ ಕ್ಷಣದವರೆಗೂ ಮಕ್ಕಳ ಸುರಕ್ಷತೆ ಬಗ್ಗೆ ಯೋಚಿಸಿದ ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಎಂದು ಹೇಳಲಾಗ್ತಿದೆ. ಜೀವನದಲ್ಲಿ ಕೆಲ ಕ್ಷಣಗಳು ಇರುತ್ತವೆ. ಅಲ್ಲಿ ಧೈರ್ಯ ಅಂದರೆ ಭಯ ಇಲ್ಲ ಅನ್ನೋದಲ್ಲ, ಭಯ ಇದ್ದರೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು. ಚಾಲಕರು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅನ್ನೋ ಜಾಗೃತಿ ಈ ವಿಡಿಯೋ ಮತ್ತೆ ನೆನಪಿಸುತ್ತದೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.